ನೀವು ನಮ್ಮ ಬಿಡದಿ ರೈತರನ್ನ ಕೆಣಕಬೇಡಿ. ರೈತರಿಗೆ ಮೋಸ ಮಾಡಿರೋ ಸರ್ಕಾರ ಇಲ್ಲಿ ತನಕ ಯಾವ ಉದ್ಧಾರ ಆಗಿಲ್ಲ, ಮುಂದುವರೆದಿಲ್ಲ. ನೀವು ಅಧಿಕಾರದಿಂದ ಅಧಿಕಾರಿಗಳಿಗೆ ಹೊಡಿಬೇಡಿ ಅಂತ ಹೇಳ್ತಾರಲ್ಲ, ಇವರೇ ಬಂದ್ಬಿಡ್ಬೇಕಿತ್ತು. ಮತ್ತು ಇವರಿಗೆ ಅದು ಆ ಸೀಟ್ಗೆ ಒಂದು ಸ್ಥಾನಮಾನ ಇದೆ ಅಲ್ವಾ, ಅದಕ್ಕೆ ಒಡಿಸ್ಕೊಳ್ಳೋ ಅಂಥ ಕೆಲಸ ನೀವು ಯಾಕೆ ಮಾಡಬೇಕು? ಇನ್ನೇನಿದ್ರು ಪೊರಕೆ ಪೂಜೆ ಒನಕೆ ಪೂಜೆ ಅಂತಲೇ ಸರಿಯಾಗಿ ಮಾಡಿ ನಮ್ಮ ಭೂಮಿನ ಉಳಿಸ್ಕೋತೀವಿ. ಇನ್ಮೇಲೆ ನಮಸ್ಕಾರ ಮಾಡೋದು, ಕಾಲು ಮುಗಿಯೋದು, ಕೈ ಮುಗಿಯೋದೆಲ್ಲ ಬಿಟ್ಬಿಟ್ಟಿದ್ದೀವಿ. ನೆಲದಿಂದ ರೋಡಿಂದ ಎಳ್ಕೊಂಡೋಗಿ ಈ ಥರ ನನಗೂ ಒಂದು ಸ್ವಲ್ಪ ದೌರ್ಜನ್ಯದ ರೀತಿನೇ ನಡ್ಕೊಂಡ್ರು ಅವರು. ಮೇಡಮ್, ಈಗ ಬಿಡದಿ ಹೋರಾಟ ಬಿಡದಿಯಿಂದ ಬೆಂಗಳೂರಿವರೆಗೂ ಬಂದಿದೆ. ಈಗ ಬೆಂಗಳೂರಿಂದ ಮುಂದೆಲ್ಲಿ ಹೋಗುತ್ತೆ? ಮತ್ತು ಅಷ್ಟೇ ಅಲ್ಲದೆ ಮೊನ್ನೆ ನಿಮಗೆ ಕೈಗೆ ಗಾಯ ಸಹಿತ ಆಗಿದೆ. ಮೊನ್ನೆ ಒಂದು ಪೊರಕೆ ಇದನ್ನು ಮಾಡಬೇಕಾದ್ರೆ ಅವಾಗ ಅಧಿಕಾರಿಗಳು ಏನಾದರೂ ದರ್ಪ ತೋರಿದ್ರೆ ಮೇಡಮ್ ಏನಾಯ್ತು ಅವತ್ತು? ಅಧಿಕಾರಿಗಳದ್ದೇ ಸರ್ ನಮ್ಮ ಮೋಸ ಮಾಡಿದ್ದು. ಯಾಕಂದರೆ ಅವರು JMC ಮಾಡ್ಬೇಕಾದ್ರೆ ನಾವು ತಡೆಗಟ್ಟಿದ್ದು ನಿಜ. ನಾವು ಯಾಕಂದರೆ ಒಂದು ಏನು ನಾವು ಬೇಡ ಅಂತ ಹೇಳ್ತಿದ್ರು ಕೂಡ, ಇಷ್ಟು ಹೋರಾಟ ಮಾಡ್ತಾಯಿದ್ರು ನೀವು JMC ಮಾಡ್ತಿದ್ದೀರ ಅಂತ ನಾವೆಲ್ಲ ಹೆಣ್ಮಕ್ಳೆಲ್ಲ ತಡೆಗಟ್ಟಿದ್ವಿ. ಅಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಆಯಿತು ಒಂದು ಏನೋ ಮಾತುಕತೆ ಮಾಡೋಣ ಅಂತ ನಿಲ್ಲಿಸ್ಕೊಂಡು ಎಲ್ಲರೂ ಮಾತುಕತೆ ಮಾಡ್ತಾಯಿದ್ರು. ಅದ್ರ ಬಗ್ಗೆ ನಾವು ಮಾತಾಡೋ ಟೈಮಲ್ಲಿ ಪೊಲೀಸ್ನವರೇ ಸಹಕಾರ ಕೊಟ್ಟು ಬೇರೆ ಒಂದು ರಸ್ತೆಯಲ್ಲಿ ಅವ್ರನ್ನ JMC ಮಾಡೋಕ್ಕೆ ಕಳಿಸ್ಕೊಟ್ರು. ಅಂಥ ಸಂದರ್ಭದಲ್ಲಿ ನಮಗೆ ಒಂದು ಸ್ವಲ್ಪ ಮಾಹಿತಿ ಬಂತು, ಬೇರೆ ಕಡೆಯಿಂದ ರಸ್ತೆಯಿಂದ ಹೋಗಿ ಎಲ್ಲ JMC ಮಾಡ್ತಿದ್ದಾರೆ ಅಂತ. ಆ ಟೈಮಲ್ಲಿ ನಾವು ಇಲ್ಲಿ ಇಷ್ಟು ಕೇಳ್ಕೊತಾ ಇದ್ರು, ನೀವು ಅಲ್ಲೋಗಿ ಈ ಥರ ಮಾಡ್ತಿದ್ದೀರ ಅನ್ನೋ ಕೋಪದಲ್ಲಿ ಎಲ್ಲರೂ ರೈತರು ಹೋಗಿ ಪೊರಕೆ ಸೇವೆ ಮಾಡಿದಂತೂ ನಿಜ. ಅಂಥ ಸಂದರ್ಭದಲ್ಲಿ ನನಗೆ ಈ ಕೈನ ಈ ಥರ ಮಾಡಿ ಪೊಲೀಸ್ನವರು ಒಂದು 8-10 ಜನ ಎಳೆದಾಡಬೇಕಾದ್ರೆ ಫುಲ್ಲು ನೆಲದಿಂದ ರೋಡಿಂದ ಎಳ್ಕೊಂಡೋಗಿ ಈ ಥರ ನನಗೂ ಒಂದು ಸ್ವಲ್ಪ ದೌರ್ಜನ್ಯದ ರೀತಿನೇ ನಡ್ಕೊಂಡ್ರು ಅವರು ನಮ್ಮ ಮೇಲೆ. ಈಗ ಅವರೇನೋ ಒಂದು ಅಧಿಕಾರಿಗೆ ಏನಾದರೂ ಸ್ವಲ್ಪ ಆದರೆ ಎಲ್ಲ ಕಡೆನೂ ಮೀಡಿಯಾದಲ್ಲಿ ತೋರಿಸ್ತಾರೆ. ಈಗ ನಾವು ರೈತರಿಗಾಗಿರೋದನ್ನ ನಾವು ಯಾರ ಹತ್ರ ಹೇಳ್ಕೋಬೇಕು? ಅಂದರೆ ರೈತರಿಗೆ ನ್ಯಾಯನೇ ಇಲ್ವಾ? ರೈತರಿಗೆ ಬೆಲೆನೇ ಇಲ್ವಾ? ಹಾಗಾದರೆ ತಾನೇ ಬಂದೋಗಿದೆ ಮೇಡಮ್. ಹೌದು, ಇಲ್ಲ ಸ್ವಲ್ಪ ಮೂಳೆನೇ ಫುಲ್ಲು. ಈಗ ಒಂದೇ ಕೈಗೆ 7-8 ಜನ ಎಳೆದಾಗ ಅದು ನನಗೆ ನೋವು ಸ್ವಲ್ಪ ಏಟಾಗಿದೆ ಸರ್. ಮಹಿಳಾ ಪತಿಗಳಿದ್ರ ಮೇಡಮ್ ಅಥವಾ ಪುರುಷರೇ ಇದ್ರ? ಇಬ್ಬರು ಇದ್ದಾರೆ ಸರ್, ಇಬ್ಬರು ಇದ್ದಾರೆ. ವಿಡಿಯೋದಲ್ಲೇ ಇದೆ, ಇಬ್ಬರು ಇದ್ದಾರೆ. ಇವಾಗ ಅವ್ರು ಏನು ಹೇಳ್ತಾರೆ ಮಾತಾಡಿದ್ರೆ ಸಾಕ್ಷಿ ಏನಿದೆ ಅಂತ ಕೇಳ್ತಾರೆ, ಅದು ಕೂಡ ಇದೆ. ಆದರೆ ನಾವು ನಮ್ಮ ಭೂಮಿಗೋಸ್ಕರ ಹೋರಾಡ್ತಾ ಇದ್ದೀವಿ. ನಾವು ಸ್ಟೇಷನ್ಗೆ ಹೋಗಬೇಕು, ಆಸೆಗೋ ಇನ್ನೊಂದಕ್ಕೂ ಹೆಸರು ಮಾಡಬೇಕು ಅಂತಲ್ಲ, ನಮ್ಮ ಭೂಮಿ ಉಳಿಸ್ಕೋಬೇಕು ಅಂತ ಹೋರಾಡ್ತಾ ಇದ್ದೀವಿ. ಇವತ್ತು ಕೈಯೆಲ್ಲ ಏನೇ ಆದ್ರೂ ಯಾವುದೇ ಏಟಾದರೂ ಪರವಾಗಿಲ್ಲ, ನಾವಂತೂ ನಮ್ಮ ಭೂಮಿ ಉಳಿಸ್ಕೊಳ್ತೇ ಬಿಡಲ್ಲ ನಾವು. ನಿಮ್ದು ಎಷ್ಟು ಎಕರೆ ಭೂಮಿ ಇದೆ ಮೇಡಮ್? ನಮ್ಮದು 2 ಎಕರೆ ಭೂಮಿ ಇದೆ ಸರ್. ಹೌದು, 2 ಎಕರೆ ಭೂಮಿ ಇದೆ. ಇವಾಗ ಅದರಲ್ಲಿ ಹೆಣ್ಮಕ್ಳುಗಳೆಲ್ಲ ಪಾಲು ಕೇಳ್ತಿದ್ದಾರೆ, ಎಲ್ರಿಗೂ ಕೊಡಬೇಕು ನಾವು ಅಂದಾಗ. ಭೂಮಿ ಇದ್ದರೆ ದುಡ್ಕೊಂಡು ತಿಂತೀವಿ. ಈಗ ದುಡ್ಡಾಸೆ ತೋರಿಸ್ಬಿಟ್ರೆ ಆ ಹೆಣ್ಮಕ್ಳುಗಳು ಕೂಡ ಎಲ್ಲ ಜಗಳ ಮಾಡ್ತಾರೆ. ಬಾಂಧವ್ಯನೇ ಬೇರೆ ಬೇರೆ ಆಗೋಗುತ್ತೆ ದುಡ್ಡಿಗೋಸ್ಕರ. ಅದೇ ಭೂಮಿ ಇದ್ದರೆ ನಮ್ಮ ಮನೆಯಲ್ಲಿ ಬೆಳೆದಿರೋ ಬೆಳೆನೂ ಕೂಡ ಕೊಟ್ಟು ಕಳಿಸ್ಬೋದು, ಏನು ಬೇಕು ಅವ್ರಿಗೆ ತಗೊಂಡೋಗಿ ಅಂತ ಒಂದು ಹೇಳ್ತೀವಿ. ಅದೇ ನೀವು ಭೂಮಿನ ಕಿತ್ಕೊಬಿಟ್ಟು ದುಡ್ಡು ಕೊಟ್ಟರೆ ಏನು ಮಾಡ್ತಾರೆ ಹೇಳಿ? ನನಗೊಂದು ಇವತ್ತು 5 ಲಕ್ಷ ಕೊಡಿ, 10 ಲಕ್ಷ ಕೊಡಿ ಅಂತ ಎಲ್ಲ ಮನೆಯಲ್ಲೂ ಪ್ರೀತಿ ವಿಶ್ವಾಸನೇ ಹೊಟ್ಟೋಗುತ್ತೆ. ಮಕ್ಳುಗಳೆಲ್ಲ ಜಗಳಾಡೋಕ್ಕೆ ಶುರು ಮಾಡ್ತಾರೆ, ಅಕ್ಕ ತಂಗಿರೆಲ್ಲ ಬೇರೆ ಬೇರೆ ಇರ್ತಾರೆ. ಇದನ್ನೆಲ್ಲ ಮಾಡೋಕ್ಕೆ ನಿಂತ್ಕೊಳ್ಳೋದೇ ಈ ಸರ್ಕಾರ ಅಂತ ಕಾಣಿಸುತ್ತೆ ಮೇಡಮ್. ಇವಾಗ BJP ಸರ್ಕಾರದವರು ನಿಮಗೆ ಇದನ್ನ ಮಾಡ್ತಾ ಇದ್ದಾರೆ, BJP ಅವರು ಇವಾಗ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮೇಡಮ್. ಇವರು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ಸುತ್ತಾ, ಅಥವಾ BJP ತಮ್ಮ ಒಂದು ಬೆಳೆ ಬಯಸ್ಕೋತಿದ್ದಾರೆ ಅನ್ಸುತ್ತಾ? ಸರ್, ನಮ್ಮದು ಒಂದೇ ಉದ್ದೇಶ, ಭೂಮಿ ಬಿಡಿಸ್ಕೋಬೇಕು ಅನ್ನೋದು ಒಂದೇ. ನಮಗೆ BJP ಬಂದರೂ ಸಂತೋಷನೇ, ಕಾಂಗ್ರೆಸ್ ಬಂದರೂ ಸಂತೋಷನೇ, ಅಥವಾ ಯಾರು ಬರಲಿಲ್ಲ ಅಂದರೂ ಪರವಾಗಿಲ್ಲ. JDS ಆಗಲಿ ಕಾಂಗ್ರೆಸ್ ಆಗಲಿ ಇವರೆಲ್ಲ ರಾಜಕೀಯ ಪಕ್ಷದ ಮೇಲೆ ಎಲ್ಲ ಒಂದೇ. ನಾವೇನು ಇದ್ರಲ್ಲಿ ಬೇಕು ಅಂತಲ್ಲ, ನಮಗೆ ಬೆಂಬಲ ಯಾರು ಕೊಟ್ಟರು ನಾವು ಬೇಡ ಅಂತ ಹೇಳಲ್ಲ. ನಮಗೆ ಬೆಂಬಲವಾಗಿ ಬಂದರೆ ನಾವು ತಗೋತೀವಿ. ಅದೇ ಅಕಸ್ಮಾತ್ ಏನಾಗುತ್ತೆ ಅಂದರೆ ಇಲ್ಲಿ ಯಾರೇ ಒಂದು ಬೆಂಬಲ ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಅವ್ರೇನು ಹೇಳ್ತಾರೆ ಅಂದರೆ ಬಿಂಬಿಸ್ತಾರೆ ಅಂದರೆ, ಇವರು JDS ಬೆಂಬಲಿಗರು, ಇನ್ನೊಂದು ಕಡೆ ಹೋದರೆ BJP ಬೆಂಬಲಿಗರು. ಆ ಥರ ಅಲ್ಲ. ನಮಗೆ ಅನ್ನ ತಿನ್ನೋರು, ಅನ್ನದಾತರಿಗೆ ಯಾರೇ ಆಗಲಿ ಅನ್ನ ತಿನ್ನೋರು ಸಹಾಯಕ್ಕೆ ಬರಲಿ. ಒಬ್ಬ ಬಡವನಿಂದ ಹಿಡಿದು ಹೊರಗಡೆ ರಾಜ್ಯದವರೇ ಆಗಲಿ ಯಾರೇ ಬರಲಿ, ಅನ್ನ ತಿನ್ನೋರಿಗೆ ನಿಜವಾಗ್ಲೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ನಾವು ಅವ್ರವ್ರು ಏನಾದ್ರು ಮಾಡ್ಕೊಳ್ಳಿ, ನಮ್ಗೆ ಅವ್ರದ್ದು ಬೇಕಾಗಿಲ್ಲ. ರಾಜಕೀಯಕ್ಕೆ ಹೋಗಬೇಕು, ನಮ್ಗೆ ಯಾವುದೋ ಒಂದು ಪೋಸ್ಟ್ ಬೇಕು ಅನ್ನೋ ಆಸೆ ನಮಗಿಲ್ಲ. ಯಾರಿಗೂ ಇಲ್ಲಿರೋ ರೈತರಿಗೆ ನಮಗೆ ಏನೋ 1 ಎಕರೆ 2 ಎಕರೆ ಇಟ್ಕೊಂಡು ಜೀವನ ಮಾಡ್ತಿದ್ದೀವಿ. ನಮ್ಮ ಜೀವನ ನಮ್ಗೆ ಉಳಿಸ್ಕೊಡಿ ಅನ್ನೋದೇ ನಮ್ಮ ಎಲ್ಲರ ಹತ್ರನೂ. ಈಗ ಇನ್ನೊಂದು ಏನಾಗಿದೆ ಅಂದರೆ, ನಾವು ಇಷ್ಟು ದಿನ ಎಲ್ಲರ ಮುಂದೆ ಕೈ ಕಾಲು ಕಟ್ಟಿ ನಮಸ್ಕಾರ ಮಾಡಿ ಕೇಳ್ತಾ ಇದ್ದೋ. ಇನ್ಮೇಲೆ ನಮಸ್ಕಾರ ಮಾಡೋದು, ಕಾಲು ಮುಗಿಯೋದು, ಕೈ ಮುಗಿಯೋದೆಲ್ಲ ಬಿಟ್ಬಿಟ್ಟಿದ್ದೀವಿ. ಇನ್ನೇನಿದ್ರು ಪೊರಕೆ ಪೂಜೆ ಒನಕೆ ಪೂಜೆ ಅಂತಲೇ ಸರಿಯಾಗಿ ಮಾಡಿ ನಮ್ಮ ಭೂಮಿನ ಉಳಿಸ್ಕೋತೀವಿ. ಮೇಡಮ್, ಮುಖ್ಯಮಂತ್ರಿಗಳು ಪೊರಕೆಯಿಂದ ಹೊಡೆಯೋದಾದರೆ ನನಗೆ ಹೊಡ್ರಿ ತಾಯಂದಿರಿ, ನಾನು ಏನು ನೋವು ಮಾಡ್ಕೊಳ್ಳಲ್ಲ, ನನ್ನ ಅಧಿಕಾರಿಗಳೇ ಹೊಡಿಬೇಡಿ ಅಂತ ಹೇಳ್ತಾರೆ ಮೇಡಮ್. ಅಲ್ಲ, ಅಧಿಕಾರಿಗಳಿಗೆ ಹೊಡಿಬೇಡಿ ಅಂತ ಹೇಳ್ತಾರಲ್ಲ, ಇವರೇ ಬಂದ್ಬಿಡ್ಬೇಕಿತ್ತು. ಮತ್ತು ಇವರಿಗೆ ಅದು ಆ ಸೀಟ್ಗೆ ಒಂದು ಸ್ಥಾನಮಾನ ಇದೆ ಅಲ್ವಾ, ಅದಕ್ಕೆ ಒಡಿಸ್ಕೊಳ್ಳೋ ಅಂಥ ಕೆಲಸ ನೀವು ಯಾಕೆ ಮಾಡಬೇಕು? ನಾವೇನಾದರೂ ಬೇರೆ ಯಾವ್ದಾದ್ರು ಕೇಳ್ತಿದ್ವಾ? ಏನಾದರೂ ನಾವು ತಪ್ಪು ಮಾಡಿದ್ವಾ? ಏನಿಲ್ಲ, ಕೊಲೆ ಮಾಡಿರೋ ಥರ ನಮ್ಮನ್ನು FIR ಹಾಕ್ಸ್ತೀರಾ ನೀವು? ನಿಮ್ಮ ಸರ್ಕಾರ ಮಾತೆತ್ರ ಹೇಳ್ತೀರಾ, ನಾನು ರೈತರ ಮಗ, ರೈತರಿಗೋಸ್ಕರ ಕೆಲಸ ಮಾಡ್ತೀನಿ ಅಂತ ಅಂತೀರಾ. ರೈತರಿಗೋಸ್ಕರ ಕೆಲಸ ಮಾಡೋರು ಯಾಕೆ ಹೊಡ್ಸ್ಕೊಳ್ಳೋ ರೀತಿ ಮಾಡ್ಕೋತೀರಾ? ನಮಗೇನು ಹೊಡಿಬೇಕು, ನಿಮ್ಮ ಮೇಲೆ ಜಗಳ ಮಾಡಬೇಕು, ನಾವು FIR ಹಾಕ್ಸ್ಕೋಬೇಕು ಅಂತ ಆಸೆ ಇದೆಯಾ? ನಮ್ಗೆ ಆ ಥರದ್ದು ಯಾವುದೋ ಒಂದು ದುರುದ್ದೇಶ ಇಲ್ಲ. ನಮ್ಗೇನು ಹೇಳ್ತೀವಿ, ನಾವು ಕೇಳ್ಕೊತಾ ಇದ್ದೀವಿ ನಿಮ್ಮ ಹತ್ರ ಪರಿಯಾಗಿ. ಎಲ್ಲ ಕಡೆನೂ ಬಂದಿದ್ದೀವಿ, ನಿಮ್ಗೆ ಮನವಿ ಕೊಡ್ತಾನೆ ಇದ್ದೀವಿ. ಬಿಟ್ಬಿಡಿ, ದಯವಿಟ್ಟು ಬಿಟ್ಬಿಡಿ ಅಂತ ನಾವು ಕೈ ಮುಗಿದು ಕಾಲು ಮುಗಿದು ಕೂಡ ಎಲ್ಲ ಕೇಳ್ತಾ ಇದ್ದೀವಿ. ಯಾಕೆ ನಮಗೆ ಈ ಅನ್ಯಾಯ ಮಾಡ್ತಿದ್ದೀರಾ? ದಯವಿಟ್ಟು ನಾವು ಹೊಡೆಯೋದು ಬೇಡ, ನೀವು ಆ ಕೆಲಸ ಮಾಡಿಸ್ಕೊಳ್ಳೋದು ಬೇಡ.
ಕೇಳೋದು ಒಂದೇ ಪ್ರಶ್ನೆ, ನಮ್ಮ ಭೂಮಿ ನಮಗೆ ಬಿಟ್ಬಿಡಿ, ಅಷ್ಟೇ ನಾವು ಕೇಳ್ಕೊತಾ ಇರೋದು. ಮೇಡಮ್, ಈಗ ಮೊನ್ನೆ ನಡೆದಂಥ ಘಟನೆಯಲ್ಲಿ ನಿಮ್ಮ ಮೇಲೆ ಏನಾದರೂ ಕೇಸ್ ಹಾಕಿದ್ದಾರೆ? ಯಾಕಂದರೆ ಹಲವಾರು ರೈತ ಮಹಿಳೆಯರ ಮೇಲೂ ಸಹಿತ ಕೇಸ್ ಹಾಕಿದ್ದಾರೆ ಅಂತ ಕೇಳಿ ಬಂತು. ಈ ಸರಿ ನನಗೆ ಮೊದಲೇ ಇದಕ್ಕೆ ಮುಂಚೆನೇ 3 ಕೇಸ್ ಹಾಕಿದ್ದಾರೆ. ಏನೇನು ಹಾಕಿದ್ದಾರೆ ಮೇಡಮ್ 3 ಕೇಸನ್ನು? ಅದೇ ಇದು ದೊಂಬಿಕೆ ಮಾಮೂಲಿನೇ, ಅಂದರೆ ನಾವು ಹೋರಾಟಕ್ಕೆ ಏನು ಹೋಯ್ತೀವೋ ಹೋರಾಟ ಹತ್ತಿಕ್ಕಕ್ಕೆ ಬರ್ತಾರೆ ಇವರು. ಯಾರು ಸ್ವಲ್ಪ ಮಾತಾಡ್ತಾರೆ, ಸ್ವಲ್ಪ ಮುಂದಾಳತ್ವಗೆ ಅದ್ರ ನ್ಯಾಯ ರೀತಿ ಯಾರು ಮಾತಾಡಕ್ಕೆ ಹೋಗ್ತಾರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ನಾವು ಏನು ಕೇಸ್ ಹಾಕಿದ್ರು ಎದ್ರಲ್ಲ. ನಾವೇನು ಯಾವುದು ಕೊಲೆ ಮಾಡಿಲ್ಲ, ಸುಲಿಗೆ ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ. ನಾವು ಯಾರನ್ನ ಬೇಕಾದ್ರೂ ಕರ್ಕೊಂಡೋಗ್ಲಿ, ಜೈಲಿಗೆ ಕೂತ್ಕೋತೀವಿ. ನಮ್ಮ ರೈತರೆಲ್ಲ ಒಂದೇ, ನಾವು ಒಗ್ಗಟ್ಟಲ್ಲಿ ಇದ್ದೀವಿ. ನಾವೇನು ತಪ್ಪು ಮಾಡಿಲ್ಲ, ನಾವು ಎದುರ್ಕೊಳ್ಳೋದು ಇಲ್ಲ. ಎಷ್ಟೇ FIR ಹಾಕಿದ್ರು ನಾವು ರೆಡಿ ಇದ್ದೀವಿ. ಈ ಮೊನ್ನೆ ಏನಾರ ಕೇಸ್ ಹಾಕಿದ್ದಾರೆ ಮೇಡಮ್? ಮೊನ್ನೆ ಈ ಪೊರ್ಕೆ ಸೇವೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೇ ಎಲ್ಲರ ಮೇಲೂ ಕೇಸ್ ಮಾಡಿರೋದು. ಒಂದು 26 ಜನ ಅಂತ ಹೇಳಿದರು. ಅದರಲ್ಲಿ ಈಗ 10 ಜನದ ಹೆಸರು ಕೊಟ್ಟಿದ್ದಾರೆ. ಇನ್ನು ಅದರ್ಸ್ 16 ಜನ ಅಂತ ಬಿಟ್ಟಿದ್ದಾರೆ. ಅದನ್ನು ಯಾರು ಬೇಕಾದರೂ ತೊಗೋಬೋದು ಅಂತ ಅವರು ಅಂದ್ಕೊಂಡಿದ್ದಾರೆ. ಅದಿನ್ನೂ ಹೆಸರು ಲಿಸ್ಟ್ ಕೊಟ್ಟಿಲ್ಲ ಸರ್ ನಮಗೆ. ಈಗ ಮುಖ್ಯಮಂತ್ರಿಗಳಿಗೆ ಕೊನೆಯದಾಗಿ ನೀವು ಹೇಳೋದೇನು ಮೇಡಮ್? ಈಗಾಗಲೇ ಬೈರ್ಮಂಗಲದಿಂದ ಬೆಂಗಳೂರಿವರೆಗೂ ಬಂದಿದ್ದೀರಾ, ಮುಂದೆ ಹೆಂಗೆ ಏನಂತ? ನಾವು ಇವಾಗಲೂ ಕೇಳ್ಕೊತಾ ಇದ್ದೀವಿ, ದಯವಿಟ್ಟು ಹೇಳ್ತಾ ಇದ್ದೀವಿ, ನಾವು ಬಿಡದಿ ರೈತರು ನಮ್ಮನ್ನ ಹೆಣ್ಣು ಮಕ್ಕಳನ್ನ ನಮಗೆ ಇಷ್ಟು ಕಷ್ಟ ಕೊಡಬೇಡಿ. ನಾವು ಇವತ್ತು ಕೇಳ್ಕೊತಾ ಇದ್ದೀವಿ ನಿಮ್ಮ ಹತ್ರ. ನಮ್ಗೆ ಯಾವುದೇ ಒಂದು ದುರುದ್ದೇಶ ಇಲ್ಲ, ಆಸೆ ಇಲ್ಲ. ಏನೋ ನಾವು 1-2 ಎಕರೆಯಲ್ಲಿ ಜೀವನ ಮಾಡ್ಕೊಂಡು ಬದುಕ್ತಿದ್ದೀವಿ. ನಮ್ಮ ಬದುಕನ್ನ ಕಿತ್ಕೋಬೇಡಿ, ನಮ್ಮ ಬದುಕನ್ನ ಸರ್ವನಾಶ ಮಾಡಬೇಡಿ. ನಾವು ನಮ್ಮ ಮಕ್ಕಳು ಪ್ರೀತಿಯಿಂದ ಖುಷಿಯಿಂದ ಇರೋವಂಥ ಜೀವನಗಳನ್ನ ಕಲ್ಲಾಕಿ ಹಾಳು ಮಾಡಬೇಡಿ, ದಯವಿಟ್ಟು ಹೇಳ್ತಾ ಇದ್ವಿ. ಇವತ್ತು ನಿಮ್ಮನ್ನು ಕೈ ಮುಗ್ದೇ ಕೇಳ್ತೀವಿ, ನಮ್ಮ ಆಸ್ತಿನ ನಮ್ಗೆ ಬಿಟ್ಬಿಟ್ಟು ನೀವು ಬೇರೆ ಕಡೆ ಎಲ್ಲಿ ಬಂಜರು ಪ್ರದೇಶ ಇದೆ ಮಾಡಿ. ನಾವು ಅಭಿವೃದ್ಧಿಗೆ ವಿರೋಧಿಗಳಲ್ಲ. ನಮ್ಮ ಕಡೆ ಈಗಾಗಲೇ ಅಭಿವೃದ್ಧಿ ಆಗಿದೆ, ಇದಕ್ಕಿಂತ ಅಭಿವೃದ್ಧಿ ಬೇಕಾಗಿಲ್ಲ. ತುಂಬ ಕಡೆ ಇದೆ. ನೀವು ಕರ್ನಾಟಕಕ್ಕೆ ಒಬ್ಬರೇ ಎಲ್ಲದಕ್ಕೂ ಮುಖ್ಯಮಂತ್ರಿ, ಬರೀ ಬಿಡದಿಗೆ ರಾಮನಗರಕ್ಕೆಲ್ಲ ಮುಖ್ಯಮಂತ್ರಿ ಆಗಿರೋದು. ದಯವಿಟ್ಟು ನಾವು ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಕೇಳ್ಕೊತಾ ಇದ್ದೀವಿ. ಒಂದು ಕಡೆ ಎಚ್ಚರಿಕೆನೂ ಕೊಡ್ತಾ ಇದ್ದೀವಿ. ನೀವು ನಮ್ಮ ಬಿಡದಿ ರೈತರನ್ನ ಕೆಣಕಬೇಡಿ. ಬಿಡದಿ ರೈತರು ಅಂತಲ್ಲ, ಯಾವುದೇ ಒಂದು ರೈತರಿಗೂ ಅನ್ಯಾಯ ಮಾಡೋಕ್ಕೆ ದಯವಿಟ್ಟು ಹೋಗಬೇಡಿ. ರೈತರನ್ನ ಕೆಣಕಿ ರೈತರಿಗೆ ಮೋಸ ಮಾಡಿರೋ ಸರ್ಕಾರ ಇಲ್ಲಿ ತನಕ ಯಾವ ಉದ್ಧಾರ ಆಗಿಲ್ಲ, ಮುಂದುವರೆದಿಲ್ಲ. ನೀವು ಅಧಿಕಾರದಿಂದ ಯಾವುದೇ ಒಂದು ರೀತಿ ನಮ್ಮನ್ನ ದೌರ್ಜನ್ಯದಿಂದ ಅವ್ರ ಹತ್ರ ಈ ಥರ ಮಾಡ್ಬೋದು ಅಂತ ದಯವಿಟ್ಟು ಆ ವಾಸೆ ಇಟ್ಕೋಬೇಡಿ. ರೈತರನ್ನ ಉಳಿಸಿ, ಇರೋ ಅಷ್ಟು ದಿನ ಒಳ್ಳೇದು ಮಾಡಿ ಅಂತಲೇ ಕೇಳ್ಕೊತಾ ಇದ್ದೀವಿ. ಮೇಡಮ್, ಅವರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಈಗ ರೈತರ ಪರವಾಗಿಂದ ನೆಕ್ಸ್ಟ್ ಆಗಿ ಅವರು HD ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾರೆ ಮೇಡಮ್. ಅಂದರೆ ಇಲ್ಲಿ HD ಕುಮಾರಸ್ವಾಮಿ ಮತ್ತು ಶಿವಕುಮಾರ್ ಅವ್ರ ನಡುವೆ ಇಲ್ಲಿ ರೈತರು ಬೀದಿ ಪಾಲಾಗ್ತಾ ಇದ್ದಾರಾ ಅಂತ ಅನ್ಸುತ್ತಾ? ಹೌದು ಸರ್. ಇವಾಗ ಅವ್ರದ್ದು ಜಿದ್ದಾಜಿದ್ದಿನಲ್ಲಿ ನಮ್ಮನ್ನ ಮಧ್ಯದಲ್ಲಿ ಈಗ ಗಂಡ ಹೆಂಡತಿ ಮಧ್ಯೆ ಕೂಸು ಬಡವಾಯ್ತು ಅನ್ನೋ ರೀತಿ ಇವ್ರ ಪ್ರತಿಷ್ಠೆಗೋಸ್ಕರ ಇವರು ಪ್ರತಿಷ್ಠೆ ಹಾಳಾಗ್ಬಿಡುತ್ತೆ. ಅವ್ರ ಮುಂದೆ ನಾನು ಕುಗ್ಗೋಗ್ಬಿಡ್ತೀನಿ, ನನ್ನ ಮುಂದೆ ಅವ್ರು ಕುಗ್ತಾರೆ, ಸೋತಾಗ್ತಾರೆ ಅಂತ ಇವ್ರು ಮಾಡಿದ್ರೆ ನಾವೇನು ಸರ್ ಪಾಪ ಮಾಡಿದ್ದೀವಿ? ನಾವೇನು ಅನ್ಯಾಯ ಮಾಡಿದ್ದೀವಿ? ರೈತರು ಅಂದರೆ ರೈತರಾಗಿ ಹುಟ್ಟಿದೆ ತಪ್ಪ ನಾವಲ್ಲಿ? ಅಂದರೆ ಬೈಟ್ಮಂಗ್ಲ ಬಿಡ್ದಿರಿ, ರೈತರೇ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ನಿಮ್ಮ ರಿಯಲ್ ಎಸ್ಟೇಟ್ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಈಸಿ ಆಗ್ತಿತ್ತು ಅನ್ನೋದು ಏನೋ ನಮಗೆ ಅನುಮಾನ ಇರೋದು. ದಯವಿಟ್ಟು ಹೇಳ್ತಾ ಇರೋದೇನೆಂದರೆ ನಾವು ಕುಮಾರಸ್ವಾಮಿ ಕಡೆಯವರು ಅಲ್ಲ, ಯಡಿಯೂರಪ್ಪನ ಕಡೆಯವರು ಅಲ್ಲ, ಇಲ್ಲ DK ಶಿವಕುಮಾರ್ ಕಡೆಯವರು ಅಲ್ಲ. ನಾವು ದೇಶಕ್ಕೆ ಅನ್ನ ಹಾಕೋರು ರೈತರು. ನಮ್ಗೆ ಯಾವುದೇ ಒಂದು ಪಕ್ಷ ಇಲ್ಲ, ನಮ್ದಿರೋದೊಂದೇ ಈ ಹೆಸರು ಪಕ್ಷ ಅಷ್ಟೇ. ನಮಗೆ ಹೆಸರು ಸೇನೆ ಅನ್ನೋದೊಂದೇ. ದಯವಿಟ್ಟು ಕೇಳ್ತಾ ಇದ್ದೀನಿ, ನಮ್ಮನ್ನ ಬಿಟ್ಬಿಡಿ, ನಮ್ಮ ರೈತರನ್ನ ನೆಮ್ಮದಿಯಾಗಿ ಇರಕ್ಕೆ ಬಿಡಿ ಅಷ್ಟೇ. ನೀವು ನಮ್ಮ ಬಿಡದಿ ರೈತರನ್ನ ಕೆಣಕಬೇಡಿ. ರೈತರಿಗೆ ಮೋಸ ಮಾಡಿರೋ ಸರ್ಕಾರ ಇಲ್ಲಿ ತನಕ ಯಾವ ಉದ್ಧಾರ ಆಗಿಲ್ಲ, ಮುಂದುವರೆದಿಲ್ಲ. ನೀವು ಅಧಿಕಾರದಿಂದ ಅಧಿಕಾರಿಗಳಿಗೆ ಹೊಡಿಬೇಡಿ ಅಂತ ಹೇಳ್ತಾರಲ್ಲ, ಇವರೇ ಬಂದ್ಬಿಡ್ಬೇಕಿತ್ತು. ಮತ್ತು ಇವರಿಗೆ ಆ ಸೀಟ್ಗೆ ಒಂದು ಸ್ಥಾನಮಾನ ಇದೆ ಅಲ್ವಾ, ಅದಕ್ಕೆ ಒಡ್ಸ್ಕೊಳ್ಳೋ ಅಂಥ ಕೆಲಸ ನೀವು ಯಾಕೆ ಮಾಡಬೇಕು? ಇನ್ನೇನಿದ್ರು ಪೊರಕೆ ಪೂಜೆ, ಒನಕೆ ಪೂಜೆ ಅಂತಲೇ ಸರಿಯಾಗಿ ಮಾಡಿ ನಮ್ಮ ಭೂಮಿ ನಾವು ಉಳಿಸ್ಕೋತೀವಿ. ಇನ್ಮೇಲೆ ನಮಸ್ಕಾರ ಮಾಡೋದು, ಕಾಲು ಮುಗಿಯೋದು, ಕೈ ಮುಗಿಯೋದೆಲ್ಲ ಬಿಟ್ಬಿಟ್ಟಿದ್ದೀವಿ. ನೆಲದಿಂದ ರೋಡಿಂದ ಎಳ್ಕೊಂಡೋಗಿ ಈ ಥರ ನನಗೂ ಒಂದು ಸ್ವಲ್ಪ ದೌರ್ಜನ್ಯದ ರೀತಿಯೇ ನಡ್ಕೊಂಡ್ರು ಅವರು.